about letters. Then we had learnt about rules of letters, capital letters and small letters. In today's class, we will be learning about word. ಪ್ರೀತಿಯ ವಿದ್ಯಾರ್ಥಿಗಳೇ, ಲಾಸ್ಟ್ ಹಿಂದಿನ ತರಗತಿಯಲ್ಲಿ ನಾವು ಪದಗಳು ಅಥವಾ ಅಕ್ಷರಗಳನ್ನ ನೋಡಿದ್ವಿ. ಪದ ಅಲ್ಲ, ಅಕ್ಷರಗಳನ್ನ ನೋಡಿದ್ವಿ. ಇಂದಿನ ತರಗತಿಯಲ್ಲಿ ನಾವು ಪದಗಳನ್ನ ನೋಡೋಣ. ಪದ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ನಾವೇನಂತ ಕರಿತೀವಿ, ವರ್ಡ್ಸ್ ಅಂತ ಬಿಟ್ಟು ಅದನ್ನ ಕರಿತೀವಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಗ್ರೂಪ್ ಆಫ್ ಲೆಟರ್ಸ್ ಅರೇಂಜ್ಡ್ ಇನ್ ಎನ್ ಆರ್ಡರ್ ಇಸ್ ಕಾಲ್ಡ್ ವರ್ಡ್ಸ್. ವರ್ಡ್ ಅಂತ ಹೇಳಿದ್ರೇನು, ಗ್ರೂಪ್ ಆಫ್ ಲೆಟರ್ಸ್. ನೋಡಿ, ನಾವು ಒಂದೊಂದು ಲೆಟರ್ನ, ಈಗ ನನಗೆ ರಾಮ ಅಂತ ಹೇಳ್ಬಿಟ್ಟು ಏನಾದರೂ ಬರಿಬೇಕು ಅಂದರೆ ನಾನೇನು ಮಾಡ್ತೀನಿ, ಆರ್ನ ಸೆಲೆಕ್ಟ್ ಮಾಡ್ತೀನಿ, ಎನ ಸೆಲೆಕ್ಟ್ ಮಾಡ್ತೀನಿ, ಎಮ್ನ ಸೆಲೆಕ್ಟ್ ಮಾಡ್ತೀನಿ, ಮತ್ತು ಎನ ಸೆಲೆಕ್ಟ್ ಮಾಡ್ತೀನಿ. ನನಗೆ ಬೇಕಾಗಿರೋ 26 ಅಕ್ಷರಗಳಲ್ಲಿ ನಾನೇನು ಮಾಡ್ತೀನಿ, ನನಗೆ ಬೇಕಾಗಿರೋ ವರ್ಡ್ಸ್ನ ನಾನು ಸೆಲೆಕ್ಟ್ ಮಾಡಿಬಿಟ್ಟು ಏನು ಮಾಡ್ತೀನಿ, ಆ ಲೆಟರ್ಸಿನ ಗ್ರೂಪ್ನ ನಾನು ಮಾಡಿಬಿಟ್ಟು ಒಂದು ಸಮೂಹನ ನಾನು ಮಾಡ್ತೀನಿ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ವರ್ಡ್ಸ್ ಅಂತ ಹೇಳ್ತೀವಿ. ಆದರೆ ಇಲ್ಲಿ ನೋಟಿಸ್ ಮಾಡಬೇಕಾಗಿರೋದು ಇನ್ನೊಂದು ಇದೆ ನೋಡಿ, ಇಲ್ಲಿ ಸೆಂಟೆನ್ಸ್ ನೀವು ನೋಟಿಸ್ ಮಾಡಿ. ಬಟ್ ಇಟ್ ಶುಡ್ ಗಿವ್ ಸ್ಪೆಸಿಫಿಕ್ ಮೀನಿಂಗ್ಸ್. ನನಗೆ ಹೇಗೆ ಬೇಕಂಗೆ ವರ್ಡ್ಸ್ನ ನಾನು ಗ್ರೂಪ್ ಮಾಡಿದ್ರೆ ಅದಕ್ಕೆ ವರ್ಡ್ ಅಂತ ಕರೆಯಲ್ಲ. ಆ ಗ್ರೂಪಿಂದ ಒಂದು ಮೀನಿಂಗ್ ಫಾರ್ಮೇಷನ್ ಆದರೆ ಮಾತ್ರ, ಅದಕ್ಕೆ ಒಂದು ವ್ಯಾಲಿಡಿಟಿ ಇದ್ದರೆ ಮಾತ್ರ ನಾವೇನಂತ ಕರಿತೀವಿ, ವರ್ಡ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ನಾನೇನು ಮಾಡಿದೆ, ಗಾಡ್ ಅನ್ನೋ ಪದ ತಗೊಂಡೆ. ನಾನೇನು ಮಾಡಿದೆ, ಜಿ ಅನ್ನೋ ಪದ ತಗೊಂಡೆ, ಓ ಅನ್ನೋ ಪದ ತಗೊಳ್ತೀನಿ, ಡಿ ಅನ್ನೋ ಪದ ತಗೊಳ್ತೀನಿ. ಈಗ ಜಿ ಫಸ್ಟ್ ಲೆಟರ್ ಆಗಿರೋದ್ರಿಂದ ಜಿ ಕ್ಯಾಪಿಟಲ್ ಆಗುತ್ತೆ, ಓ ಸ್ಮಾಲ್ ಲೆಟರ್ ಆಗುತ್ತೆ, ಡಿ ಅಗೇನ್ ನೆಕ್ಸ್ಟ್ ಏನು ಮಾಡ್ತೀವಿ, ಸ್ಮಾಲ್ ಲೆಟರ್ ತಗೊಳ್ತೀವಿ. ಸೊ ಇಲ್ಲಿ ಗಾಡ್ ಅನ್ನೋ ಪದನ ನಾನು ಸೆಲೆಕ್ಟ್ ಮಾಡಿದ್ದು, 3 ಅಕ್ಷರ ಸೆಲೆಕ್ಟ್ ಮಾಡಿದ್ದೀನಿ. ಈ 3 ಅಕ್ಷರಗಳನ್ನ ನಾನೇನು ಮಾಡಿದೆ, ಒಂದು ಸಮೂಹದಲ್ಲಿ ಹಾಕಿದ್ದೀನಿ, GOD. ಒಂದು ವರ್ಡಿನ ಗ್ರೂಪ್ ಆಯ್ತಿದೆ. ಈ ಗ್ರೂಪಿಂದ ಏನಾದರೂ ಮೀನಿಂಗ್ ಬರ್ತಾ ಇದೆಯಾ? ಹೌದು, ಖಂಡಿತ ಬರ್ತಾ ಇದೆ. ಗಾಡ್ ಅಂತ ಹೇಳಿದ್ರೆ ದೇವರು. ಸೊ ಇದೇ ವರ್ಡ್ನ ನಾನು ಏನು ಮಾಡ್ತೀನಿ, ಇದೇ ಲೆಟರ್ಸ್ನ, ಇದೇ ಅಕ್ಷರಗಳನ್ನು ನಾನು ಉಲ್ಟಾ ಹಾಕಿದ್ರೆ DOG ಏನಾಯಿತು, ಡಾಗ್ ಆಯಿತು. ಡಾಗ್ ಅಂತ ಹೇಳಿದ್ರೇನು, ನಾಯಿ. ಸೊ ಇದೇ ಸೇಮ್ ಲೆಟರ್ಸು ನಾನು ಫಸ್ಟ್ ಹಾಕಿದಾಗ ಗಾಡ್ ಆಯಿತು, ಸೆಕೆಂಡ್ ಹಾಕಿದಾಗ ಡಾಗ್ ಆಯಿತು. ಎರಡಕ್ಕೂ ಕೂಡ ಇಂಗ್ಲೀಷಲ್ಲಿ ಮೀನಿಂಗ್ ಇದೆ. ಎರಡಕ್ಕೂ ಕೂಡ ಏನಿದೆ, ಇಂಗ್ಲೀಷಲ್ಲಿ ಮೀನಿಂಗ್ ಇದೆ. ಆದರೆ ನೆಕ್ಸ್ಟ್ ನೋಡಿ, ODG ಆಯಿತಾ, ಒಗ್ ಆಗತ್ತೆ, GDO ಆಯಿತಾ, ಗೊತ್ ಆಗತ್ತೆ. ನೆಕ್ಸ್ಟ್ DOG ಆಯಿತಾ, DOG ಅಲ್ಲ, DGO ಡಾಕ್ ಆಯ್ತಾ. ಸೊ ಇದು ಈ ಮೂರನೇದು, 4ನೇದು, 5ಕ್ಕೆ ಇಂಗ್ಲೀಷಲ್ಲಿ ಯಾವುದಕ್ಕೂ ಅದಕ್ಕೆ ಮೀನಿಂಗ್ ಇಲ್ಲ. ಹಾಗಾದರೂ ಕೂಡ ವರ್ಡಿನ ಸಮೂಹ ಮಾಡಿದ್ದೀವಿ, ಅಷ್ಟಕ್ಕೆ ನಿಂತಿಲ್ಲ. ಹಾಗಾಗಿ ಏನು ಕೊಡಬೇಕದು, ಸ್ಪೆಸಿಫಿಕ್ ಮೀನಿಂಗ್ ಕೊಡಬೇಕು. ನಿರ್ದಿಷ್ಟವಾಗಿರೋ ಒಂದು ಅರ್ಥ ಕೊಟ್ಟರೆ ಮಾತ್ರ ಆ ಲೆಟರ್ಗಳ, ಅಕ್ಷರಗಳ ಸಮೂಹಕ್ಕೆ ನಾವೇನಂತ ಕರಿತೀವಿ, ಪದಗಳು ಅಂತ ಬಿಟ್ಟು ನಾವು ಹೇಳ್ತೀವಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರ, ನೋಟಿಸ್ ಮಾಡಿರಿ. ಇನ್ ದ ಅಬವ್ ಎಕ್ಸಾಂಪಲ್ ಓನ್ಲಿ 1 and 2 ಎಕ್ಸಾಂಪಲ್ಸ್ ಕನ್ವೆ ದ ಮೀನಿಂಗ್. ಅಂದರೆ ಗಾಡ್ ಮತ್ತು ಡಾಗ್ ಇಂಗ್ಲೀಷಲ್ಲಿ ಸರ್ಟನ್ಲಿ ಒಂದು ಮೀನಿಂಗ್ ಇದೆ. ಹವೆವರ್ ದೇ ಆಲ್ group of words. They are all group of words. However, they are all group of words. So ಇವೆಲ್ಲ ಏನು, ಗ್ರೂಪ್ ಆಫ್ ವರ್ಡ್ಸ್. ಇದಿಷ್ಟು ಕೂಡ ಗ್ರೂಪ್ ಆಫ್ ವರ್ಡ್ಸೇ. ಆದರೆ 2ಕ್ಕೆ ಮಾತ್ರ ಮೀನಿಂಗ್, ಅರ್ಥ ಬರ್ತಾ ಇದೆ. ಇನ್ನು 3ನೇ, 4ನೇದು, 5ಕ್ಕೆ ಅರ್ಥ ಬರ್ತಾ ಇಲ್ಲ. ಹಾಗಾಗಿ ನೆಕ್ಸ್ಟ್ ನೋಡಿ, ಬಟ್ ಸಮ್ ವರ್ಡ್ಸ್ ಡಸ್ ನಾಟ್ ಕನ್ವೆ ದ ಮೀನಿಂಗ್ ಕಾಂಟೆಕ್ಸ್ಚುಲಿ ಅಂದರೆ ಸಂದರ್ಭ ತಕ್ಕಂಗೆ. ಹೆನ್ಸ್ ದೇ ಆರ್ ಮೀನಿಂಗ್ಲೆಸ್. ಇಂಗ್ಲೀಷಲ್ಲಿ ಇದು ಮೀನಿಂಗ್ಲೆಸ್. ಆದರೆ ಯಾರಿಗೆ ಗೊತ್ತು, ಆಫ್ರಿಕನ್ ಭಾಷೆಯಲ್ಲಿ ODGಗೆ ಏನಾದರೂ ಒಂದು ಮೀನಿಂಗ್ ಇದ್ದರೆ, ಈ ಕನ್ನಡನೂ ನಾವು ಈಗ ಅಕ್ಷರಗಳು ಅಂತ ನಾನು ಕನ್ನಡದಲ್ಲಿ ಬರೆದ್ರೆ ಏನಂತ ತಗೊಳ್ತೀನಿ, AKSHARA ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ, ಅಕ್ಷರ ಅಂತ ಹೇಳ್ಬಿಟ್ಟು. ಆಯಿತಾ? ಇಂಗ್ಲೀಷ್ ಅವರಿಗೆ ಅಕ್ಷರ ಅಂತ ಹೇಳಿದ್ರೆ ನಾನು ಇಂಗ್ಲೀಷಲ್ಲಿ ತೋರಿಸಿದ್ರೆ ಅವರಿಗೆ ಅರ್ಥ ಆಗತ್ತಾ? ಇಲ್ಲ, ಅರ್ಥ ಆಗಲ್ಲ. ಆಯಿತಾ? ಕನ್ನಡದವರಿಗೆ ಬೇಗ ಅರ್ಥ ಆಗಲ್ಲ, ಹಿಂದಿಯವರಿಗೆ ಅರ್ಥ ಆಗ್ಬೋದು ಒಂದು ಪಕ್ಷ. ಸೊ ಹಾಗಾಗಿ ಅಕ್ಷರ ಅಂತ ಹೇಳಿದ್ರೆ ಅಕ್ಷರಂತರವರು ನಾವು RA ಸೇರಿಸ್ತೀವಿ ಅಷ್ಟೇ. ಸೊ ಹಾಗಾಗಿ ಇಲ್ಲಿ ಹೇಳೋ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ನಿರ್ದಿಷ್ಟವಾಗಿರೋ ಮೀನಿಂಗ್ ಬಂತು ಅಂತ ಹೇಳಿದ್ರೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಹಾಗೇನೆ DGOಗಿನೂ GDO ಮೀನಿಂಗ್ ಇಲ್ಲ, DGO ಮೀನಿಂಗ್ ಇಲ್ಲ, ODG ಮೀನಿಂಗ್ ಇಲ್ಲ. ಆದರೆ ಗಾಡ್ DOG, GDO ಮತ್ತು DOG ಡಾಗ್.
ಎರಡಕ್ಕೂ ಕೂಡ ಇಂಗ್ಲೀಷಲ್ಲಿ ಮೀನಿಂಗ್ ಇದೆ. ಸೊ ಐ ಹೋಪ್ ಡಿಯರ್ ಸ್ಟೂಡೆಂಟ್ಸ್, ವರ್ಡ್ಸ್ ಅಂತ ಹೇಳಿದ್ರೆ ಏನು ಅಂತ ಗೊತ್ತಾಯಿತು. ಜಸ್ಟ್ ಲೆಟರ್ಸಿಗೆ ನೀವು ಹೆಂಗೆ ಬೇಕಂದ್ರೆ ಗ್ರೂಪ್ ಮಾಡಿದ್ರೆ ಅದಕ್ಕೆ ಮೀನಿಂಗ್ ಬರದೇ ಇದ್ರೆ ಅದಕ್ಕೆ ವರ್ಡ್ ಅಂತ ಕರೆಯಲ್ಲ. ಲೆಟರ್ಸ್ ಅರೇಂಜ್ ಆಗಿರಬೇಕು. ಜೊತೆಗೆ ಇನ್ನೊಂದು ಕಂಡೀಷನ್ ಏನು ಹೇಳ್ತಾ ಇದೆ, ಲೆಟರ್ಸ್ ಅರೇಂಜ್ ಆಗಿರಬೇಕು. ಲೆಟರ್ಸಲ್ಲಿ ನಿರ್ದಿಷ್ಟವಾಗಿರೋ ಮೀನಿಂಗ್ ಬರಬೇಕು. ಅವಾಗ ಮಾತ್ರ ಇದಕ್ಕೆ ಏನಂತ ಕರಿತೀವಿ ನಾವು, ವರ್ಡ್ಸ್ ಅಂತ ಕರಿತೀವಿ. ವರ್ಡ್ಸ್ ಅಂತ ಅರ್ಥ ಆಯ್ತಲ್ವಾ? ಸೊ ಲೆಟರ್ಸ್ ಆಯಿತು, ಈಗ ವರ್ಡ್ಸ್ ಆಯಿತು. ಅಕ್ಷರಗಳಾಯಿತು, ಅಕ್ಷರ ಅಂದರೆ ಲೆಟರ್ಸ್, ವರ್ಡ್ಸ್ ಅಂದರೆ ಪದಗಳು. ಸೊ ಈ ನೆಕ್ಸ್ಟಿಗೆ ಹೋಗೋಣ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಫ್ರೇಸ್ ಅಂತ ಬಿಟ್ಟು ಕಾಣಿಸುತ್ತೆ. ಮಿಸ್ ನೀವು ನೆಕ್ಸ್ಟು ಸೆಂಟೆನ್ಸ್ ತಗೊಳ್ಳಲ್ವಾ ಅಂತ ಹೇಳಿದ್ರೆ ನನಗೆ ಸದ್ಯಕ್ಕೆ ಈಗ ಬೇಕಾಗಿರೋದು ಫ್ರೇಸ್. ಯಾಕೆ ವರ್ಡ್ ಮತ್ತು ಸೆಂಟೆನ್ಸಿನ ಮಧ್ಯಕ್ಕೆ ಬರೋಂಥ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ ಫ್ರೇಸ್ ನಾವು ನೋಡ್ತೀವಿ. ಏನಿದು ಫ್ರೇಸ್ ಅಂತ ಬಿಟ್ಟು ನಾವು ನೋಡೋಣ. ಎ ಫ್ರೇಸ್ ಇಸ್ ಎ ಗ್ರೂಪ್ ಆಫ್ ವರ್ಡ್ಸ್. ನಿಮಗೆ ನೆನಪಿದ್ರೆ ಲೆಟರ್ಸ್ ಏನು, ಗ್ರೂಪ್ ವರ್ಡ್ಸ್ ಅಂತ ಹೇಳಿದ್ರೇನು, ಗ್ರೂಪ್ ಆಫ್ ಲೆಟರ್ಸ್ ಅಲ್ವಾ? ಫ್ರೇಸ್ ಅಂತ ಹೇಳಿದ್ರೇನು, ಗ್ರೂಪ್ ಆಫ್ ವರ್ಡ್ಸ್. ಇದು ಈಗ ನೋಡಿ, ಒಂದು ವರ್ಡ್ ಗಾಡ್ ಅಂತ ಮಾಡಿದೆ ಆಯಿತಾ. ಸೊ ಅದು ಒಂದು ವರ್ಡ್, ಒಂದು ಪದ. ಅದು ಅದೇ ಪದಗಳ ಸಮೂಹನ ನಾನೇನು ಮಾಡ್ತೀನಿ, ಅರೇಂಜ್ ಮಾಡಿಲ್ಲದೆ ಇಟ್ಟರು ಕೂಡ ಅದಕ್ಕೆ ಏನಂತ ಹೇಳ್ತೀನಿ, ಫ್ರೇಸ್ ಅಂತ ಹೇಳ್ತೀನಿ. ಓಕೆ, ಸೊ ಹಾಗಾಗಿ ಇಲ್ಲಿ ನೋಡಿ, ಓಕೆ, ಎ ಫ್ರೇಸ್ ಈಸ್ ಎ ಗ್ರೂಪ್ ಆಫ್ ವರ್ಡ್ಸ್ which consists of minimum 2 words and maximum of as many words as it could consist. ನೋಡಿ, ಫ್ರೇಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಪದಗಳ ಸಮೂಹಕ್ಕೆ ನಾವು ಫ್ರೇಸ್ ಅಂತ ಕರಿತೀವಿ. ಆ ಪದಗಳ ಸಮೂಹದಲ್ಲಿ ಮೀನಿಂಗ್ ಬರ್ಲೂಬೋದು, ಮೀನಿಂಗ್ ಬರ್ದೇನೂ ಇರ್ಬೋದು. ಫಾರ್ ಎಕ್ಸಾಂಪಲ್, ಸೆಂಟೆನ್ಸ್ ಆಗಕ್ಕೆ ಅದು ಸಾಧ್ಯ ಇಲ್ಲ. ಸೆಂಟೆನ್ಸ್ ಅಂತ ಹೇಳಿದ್ರೆ ಏನು, ಅದು ನೆಕ್ಸ್ಟ್ ಬರುತ್ತೆ. ಸೆಂಟೆನ್ಸ್ ಇಸ್ ಎ ಗ್ರೂಪ್ ಆಫ್ ವರ್ಡ್ಸ್ ಅರೇಂಜ್ಡ್ ಇನ್ ಎನ್ ಆರ್ಡರ್ ದಟ್ ಗಿವ್ಸ್ ಕಂಪ್ಲೀಟ್ ಮೀನಿಂಗ್. ಇನ್ಕಂಪ್ಲೀಟ್ ಆಗಿದ್ರೆ ಅದಕ್ಕೆ ಏನಂತ ಕರಿತೀವಿ, ಫ್ರೇಸ್ ಅಂತ ಹೇಳ್ತೀವಿ. ಗ್ರೂಪ್ ಆಫ್ ವರ್ಡ್ಸಿಗೆ ನಾವೇನಂತ ಕರಿತೀವಿ, ಫ್ರೇಸ್ ಅಂತ ಕರಿತೀವಿ. ಓಕೆ, ಸೊ ಇಷ್ಟು ಕ್ಲಿಯರ್ ಆಯ್ತಾ? ಇಲ್ಲಿ ನೋಡಿ, ಎಕ್ಸಾಂಪಲ್, ಮ್ಯಾನ್, ಗಾಡ್, ಕ್ರಿಯೇಟೆಡ್. ಮ್ಯಾನ್ ಒಂದು ಪದ, ಗಾಡ್ ಒಂದು ಪದ, ಕ್ರಿಯೇಟೆಡ್ ಒಂದು ಪದ. ಆದರೆ ಇದು ಒಂದು ಆರ್ಡರಲ್ಲಿ ಅರೇಂಜ್ ಆಗಿಲ್ಲ. ಆರ್ಡರಿಗೆ ಅರೇಂಜ್ ಮಾಡಿಟ್ರೆ ನಾವೇನಂತ ಕರಿತೀವಿ, ಇದಕ್ಕೆ ಸೆಂಟೆನ್ಸ್ ಅಂತ ಹೇಳ್ತೀವಿ. ಐ ಹೋಪ್ ಫ್ರೇಸ್ ಅಂತ ಹೇಳಿದ್ರೆ ಏನು. ಈಗ ನೋಡಿ, ನಾನು ಜಸ್ಟ್ ಮ್ಯಾನ್ ಅಂತ ತಗೊಂಡೆ ಅಂತ ಇಟ್ಕೊಳ್ಳಿ, ಅವಾಗೇನಾಯಿತು, ವರ್ಡ್ ಆಯಿತು. ನಾನು ಜಸ್ಟ್ ಗಾಡ್ ಅಂತ ತಗೊಂಡೆ ಅಂತ ಇಟ್ಕೊಳ್ಳಿ, ಅವಾಗೇನಾಯಿತು, ವರ್ಡ್ ಆಯಿತು. ಕ್ರಿಯೇಟೆಡ್ ಅಂತ ಹೇಳ್ಬಿಟ್ಟು ತಗೊಂಡೆ, ಅವಾಗೇನಾಯಿತು, ವರ್ಡ್ ಆಯಿತು. ಆದರೆ ಈ ಮೂರನ್ನೂ ನಾನು ತಗೊಂಡೆ ಅಂತ ಹೇಳಿದ್ರೆ ಏನಾಯಿತು, ಫ್ರೇಸ್ ಆಯಿತು. ಇದು ಸೆಂಟೆನ್ಸ್ ಆಗಲ್ಲ. ಯಾಕೆ ಅಂದರೆ ಇಲ್ಲಿ ಕಂಡೀಷನ್ ಆಫ್ ಸೆಂಟೆನ್ಸ್ ಅಪ್ಲೈ ಆಗಿಲ್ಲ. ಏನದು ಕಂಡೀಷನ್ ಆಫ್ ಸೆಂಟೆನ್ಸ್? ನೆಕ್ಸ್ಟ್ ಸೆಂಟೆನ್ಸ್ ಬಂದಾಗ ನಾನು ಹೇಳ್ತೀನಿ. ಓಕೆನಾ? ಸದ್ಯಕ್ಕೆ ಕಂಡೀಷನ್ ಆಫ್ ಸೆಂಟೆನ್ಸ್ ಅಂದರೆ ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ವಾಕ್ಯ ಆಗಿಲ್ಲ. ಯಾಕೆ? ಇದು ಪೂರ್ಣವಾಗಿಲ್ಲ. ಸಂಪೂರ್ಣವಾಗಿರೋದಕ್ಕೆ ಇದಕ್ಕೆ ನಿರ್ದಿಷ್ಟವಾಗಿರೋ ಮೀನಿಂಗ್ ಬರ್ತಾ ಇಲ್ಲ. ಓಕೆನಾ? ನೆಕ್ಸ್ಟಿಗೆ ಬನ್ನಿ. ಗಾಡ್ ಲವ್ ಈಸ್. ಓಕೆ, ಮತ್ತು ಇದು ಸೆಂಟೆನ್ಸಿನ ಮೀನಿಂಗ್ಗೆ ನಾವು ಅಪ್ಲೈ ಮಾಡೋಕ್ಕಾಗಲ್ಲ. ಇದು ಫ್ರೇಸ್ ಅಂತ ಕರಿತೀವಿ. ಸಪೋಸ್ ಗಾಡ್ ಈಸ್ ಲವ್, ಈಸ್ನ ಇಲ್ಲಿ ಹಾಕಿ ಲವ್ನ ಲಾಸ್ಟ್ ಆಗ್ತಾ ಇದ್ರೆ ಆವಾಗ ಹೌದಪ್ಪ ಇದು ಒಂದು ಮೀನಿಂಗ್ ಬರ್ತಾ ಇದೆ ಅಂತ ಹೇಳ್ಬೋದಿತ್ತು. ಇಲ್ಲಿ ಏನಾಗಿದೆ, ಅಫ್ಕೋರ್ಸ್ ಗ್ರೂಪ್ ಆಫ್ ವರ್ಡ್ಸ್ ಇದ್ದಾವೆ, ಆದರೆ ಈ ಗ್ರೂಪ್ ಆಫ್ ವರ್ಡ್ಸ್ ಒಂದು ಆರ್ಡರಲ್ಲಿ ಅರೇಂಜ್ ಆಗಿಲ್ಲ. ಅದೇನು ಆರ್ಡರ್ ಅಂತ ಸೆಂಟೆನ್ಸ್ ಬಂದಾಗ ಹೇಳ್ತೀನಿ. ನೆಕ್ಸ್ಟ್, ಎಲಿಫೆಂಟ್ ಮ್ಯಾನ್ ಫ್ರೆಂಡ್ಶಿಪ್ ವಿತ್ ಮೇಡ್. ಈಗ ಇದು ಕೂಡ ಒಂದು ಗ್ರೂಪ್ ಆಫ್ ವರ್ಡ್ಸೇ. ಓಕೆ, ಸೊ ಗ್ರೂಪ್ ಆಫ್ ವರ್ಡ್ಸಿಗೆ ನಾವೊಂದು ಆರ್ಡರಲ್ಲಿ ಅರೇಂಜ್ ಮಾಡಬೇಕು, ಆದರೆ ಆರ್ಡರ್ ಬರ್ತಾ ಇಲ್ಲ. ಇದಕ್ಕೆ ನಾವೇನಂತ ಕರಿತೀವಿ, ಫ್ರೇಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇದು ಒಂದು ಗ್ರೂಪ್, 1 2 3 ಇಲ್ಲಿವರೆಗೂ ಒಂದು ಸೆಟ್ ಆಯಿತು. ಇನ್ನೊಂದು ಸೆಟ್ ನೋಡಿ, ಕಮ್ ಇನ್. ಈಗ ಕಮ್ ಅಂತ ಹೇಳಿದ್ರೇನು ಒಂದು ಪದ, ಇನ್ ಅಂತ ಹೇಳಿದ್ರೇನು ಇನ್ನೊಂದು ಪದ. ಈ ಎರಡು ಪದ ಸೇರಿ ಏನಂತ ಹೇಳ್ತೀವಿ ನಾವು, ಇದಕ್ಕೆ ಫ್ರೇಸ್ ಅಂತ ಹೇಳ್ತೀವಿ. ಇದೇ ಆದಂಥ ಒಂದು ಮೀನಿಂಗ್. ಕಮ್ ಅಂದರೆ ಬಾ, ಇನ್ ಅಂದರೆ ಒಳಗೆ, ಜೊತೆಗೆ ಹಾಕಿದಾಗ ಒಳಗೆ ಬಾ ಅನ್ನೋ ಒಂದು ಮೀನಿಂಗ್ ಬರ್ತಾ ಇದೆ. ಈ ಎರಡು ಪದ ಸೇರಿಬಿಟ್ಟು ಓವರಾಲ್ ಇನ್ನೊಂದು ಮೀನಿಂಗ್ ಬರೋಂಥ ಇನ್ನೊಂದು ಸೆಂಟೆನ್ಸ್, ಇನ್ನೊಂದು ಏನಾಗುತ್ತೆ, ಮೀನಿಂಗ್ ಬರೋಂಥ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್, ಗೋ ಔಟ್. ಗೋ ಒಂದು ಪದ, ಹೋಗು. ಔಟ್ ಪದ, ಹೊರಗೆ, ಹೊರಗೆ ಹೋಗು ಅಂತ ಹೇಳ್ಬಿಟ್ಟು ಇದು ಎರಡು ಸೇರಿಸಿದಾಗ ನಾವು ಹೇಳ್ತೀವಿ. ನೆಕ್ಸ್ಟ್, ಸಿಟ್ ದೇರ್. ಸಿಟ್ ಒಂದು ಪದ, ದೇರ್ ಒಂದೊಂದು ಪದ. ಎರಡು ಪದನ ನಾವು ಸೇರಿಸ್ಕೊಂಡು ಏನಂತ ಹೇಳ್ತೀವಿ, ಫ್ರೇಸ್ ಅಂತ ಕರಿತೀವಿ. ನೋಡಿ, ಇದು ಎರಡು, ಈ ಮೂರು ಕೂಡ ಎರಡೆರಡೇ ಎಕ್ಸಾಂಪಲ್ ಆಯ್ತು. ಇನ್ನು 3 ಎಕ್ಸಾಂಪಲ್ ಇರೋಂಥ ಒಂದು ಫ್ರೇಸ್ ತಗೊಳ್ತೀನಿ. ಇನ್ ಫ್ರಂಟ್ ಆಫ್. ಇನ್ ಒಳಗೆ, ಫ್ರಂಟ್ ಮುಂದೆ, ಆಫ್ ಅಂತ ಹೇಳಿದ್ರೆ ಪ್ರಿಪೋಸಿಷನ್. ಈ ಮೂರು ಸೇರಿದಾಗ ಒಂದು ಮೀನಿಂಗ್ ಬರುತ್ತೆ, ಇನ್ ಫ್ರಂಟ್ ಆಫ್.
ಅದರ ಮುಂದೆ ಅಂತ ಬಿಟ್ಟು ಇಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಎಕ್ಸೆಟ್ರಾ ಅಂದರೆ ಇಂಥದ್ದೇ ಬೇರೆ ಬೇರೆ ಎಕ್ಸಾಂಪಲ್ಸ್. ಐ ಹೋಪ್ ಡಿಯರ್ ಸ್ಟೂಡೆಂಟ್ಸ್ ಫ್ರೇಸ್ ಅಂತ ಹೇಳಿದ್ರೆ ಏನಂತ ಗೊತ್ತಾಗಿದೆ ಅಲ್ವಾ? ಫ್ರೇಸ್ ಅಂದರೆ ಜಸ್ಟ್ ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ಗ್ರೂಪ್ ಆಫ್ ವರ್ಡ್ಸ್, ಪದಗಳ ಸಮೂಹಕ್ಕೆ ನಾವು ಫ್ರೇಸ್ ಅಂತ ಕರಿತೀವಿ. ಆದರೆ ಇಲ್ಲಿ ಏನಿರುತ್ತೆ, ಕಂಪ್ಲೀಟ್ ಮೀನಿಂಗ್ ಇರಲ್ಲ, ಇನ್ಕಂಪ್ಲೀಟ್ ಮೀನಿಂಗ್ ಇರುತ್ತೆ. ಈ ಕಮ್ಮಿನ್ ಅಂದರೆ ಯಾರಿಗೆ ಹೇಳಿದ್ರು ಗೊತ್ತಾಯ್ತಾ? ಅದೇ ನೀವು ದ ಟೀಚರ್ ಟು ದ ಸ್ಟೂಡೆಂಟ್ ಟು ಕಮ್ಮಿನ್ ಅಂದರೆ ಅದು ಸೆಂಟೆನ್ಸು. ಕಮ್ಮಿನ್ ಅಂದರೆ ಯಾರಿಗಾದ್ರೂ ಹೇಳ್ಬೋದಲ್ವಾ? ಸೊ ಗೋ ಔಟ್, ಇಲ್ಲೂ ಕೂಡ ಯಾರಿಗೆ ಹೇಳಿದ್ರು ಗೊತ್ತಾಗಿಲ್ಲ. ನೆಕ್ಸ್ಟ್ ಸಿಟ್ ದೇರ್, ಯಾರಿಗೆ ಹೇಳಿದ್ರು ಗೊತ್ತಾಗಿಲ್ಲ. ಇನ್ಕಂಪ್ಲೀಟ್ ಮೀನಿಂಗ್ ಇದ್ರೆ ನಾವು ಅದನ್ನ ಫ್ರೇಸ್ ಅಂತ ಕರಿತೀವಿ. ಕಂಪ್ಲೀಟ್ ಆಗಿ ಮೀನಿಂಗ್ ಇದ್ರೆ ನಾವೇನಂತ ಕರಿತೀವಿ, ಅದನ್ನ ಸೆಂಟೆನ್ಸ್ ಅಂತ ಹೇಳ್ತೀವಿ. ಸೊ ಐ ಹೋಪ್ ಈ 3 ಕಾನ್ಸೆಪ್ಟ್ ಕೂಡ ಕ್ಲಿಯರ್ ಆಯಿತು ಅಂದರೆ, ಇದು ಅರ್ಥ ಇದ್ರೆ ಬೇಗ ಬೇಗ ಇಂಗ್ಲೀಷ್ ಅರ್ಥ ಆಗ್ತಾ ಹೋಗುತ್ತೆ. ಲೆಟರ್ಸ್ ಆಯಿತಾ? ಲೆಟರ್ಸ್ ಆದಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ರೂಲ್ಸ್ ಆಫ್ ಲೆಟರ್ಸ್ ಮಾತಾಡಿದ್ವಿ, ಕ್ಯಾಪಿಟಲ್ ಆ್ಯಂಡ್ ಸ್ಮಾಲ್ ಲೆಟರ್ಸ್. ನೆಕ್ಸ್ಟ್ ವರ್ಡ್ಸ್ ಆದಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ನಾವು ಮಾಡ್ತಾ ಇರೋದು, ಫ್ರೇಸ್ ಅಂತ ಹೇಳಿದ್ರೆ ಗ್ರೂಪ್ ಆಫ್ ವರ್ಡ್ಸ್, ಪದಗಳ ಸಮೂಹಕ್ಕೆ ನಾವು ಫ್ರೇಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಸೆಂಟೆನ್ಸ್. ಈಗ ನಾವು ಸೆಂಟೆನ್ಸಿಗೆ ಬರ್ತೀವಿ. ಕೆಲವು ಗ್ರಾಮರ್ ಬುಕ್ಕಲ್ಲಿ ಏನು ಮಾಡ್ತಾರೆ, ಲೆಟರ್ಸ್, ವರ್ಡ್ಸ್, ಫ್ರೇಸ್ನ ಹಾಕೇ ಇರಲ್ಲ, ಡೈರೆಕ್ಟ್ ಸೆಂಟೆನ್ಸಿಗೆ ಹೋಗ್ಬಿಟ್ಟಿರ್ತಾರೆ. ಯಾಕೆ? ಅದು ಅಂಡರ್ಸ್ಟುಡ್, ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ ಅಂತ. ಬಟ್ ನನ್ನ ಪ್ರಯತ್ನ ಏನಪ್ಪ ಅಂದರೆ, ನೀವು ಬೇಸಿಕ್ಕಿಂದ ನೀವು ಕರ್ಕೊಂಡು ಬಂದು ಒಂದೊಂದು ಕೂಡ ಕಾಂಟೆಕ್ಸ್ಟ್ ನಿಮಗೆ ಅರ್ಥ ಆದರೆ, ಎಸ್ಪೆಷಲಿ ಗ್ರಾಮಾಂತರ ಪ್ರದೇಶದಲ್ಲಿ ಇಂಗ್ಲೀಷ್ ಯಾರಿಗೆ ಗೊತ್ತಾಗಲ್ಲ, ಅವರಿಗೆ ಯಾವುದು ಕೂಡ ಗೊತ್ತಾಗಲ್ಲ. ಅವ್ರಿಗೆ ಅಂಥವ್ರಿಗೆ ಏನಾಗುತ್ತೆ, ಈ ಒಂದು ವಿಡಿಯೋಸ್ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ಬೇರೆ ಗ್ರಾಮಾಂತರ ಪ್ರದೇಶ ಅಂತಲ್ಲ, ಯಾರಾದರೂ ಸಿಟಿಯಲ್ಲಿದ್ದರೂ ಕೂಡ ಇಂಗ್ಲೀಷ್ ಮಾತಾಡಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ರೆ ಅವರಿಗೆ ಈ ಗ್ರಾಮರ್ ಏನಿದೆ ಕಾನ್ಸೆಪ್ಟ್ ಒಂದೊಂದೇ ಅರ್ಥ ಮಾಡ್ಕೊಂಡು ಹೋದರೆ ಕ್ಲಿಯರ್ ಆಗಿ ಅವರಿಗೆ ಬೇಸ್ಮೆಂಟ್ ಆಗತ್ತೆ. ಯಾವ್ದು ಇಂಗ್ಲೀಷ್ ಹೇಗೆ ಮಾತಾಡಬೇಕು, ಯಾವುದು ಸರಿ ಯಾವುದು ತಪ್ಪು, ಯಾತಿಗೆ ಸೆಂಟೆನ್ಸ್ ಅಂತಾರೆ, ಯಾತಿಗೆ ಫ್ರೇಸ್ ಅಂತಾರೆ, ಯಾತಿಗೆ ವರ್ಡ್ ಅಂತಾರೆ, ಯಾತಿಗೆ ಲೆಟರ್ ಅಂತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗತ್ತೆ. ಓಕೆನಾ? ಈಗ ನಾವು ಎಗೇನ್ ಸೆಂಟೆನ್ಸ್ ಕಡೆಗೆ ಹೋಗೋಣ. ಸೆಂಟೆನ್ಸ್ ಅಂತ ಹೇಳಿದ್ರೆ ಏನು? ಕನ್ನಡದಲ್ಲಿ ಇದನ್ನ ವಾಕ್ಯ ಅಂತ ಕರಿತೀವಿ. ಆಯಿತಾ? ಏನು ವಾಕ್ಯ? ಅದೇ ಸೆಂಟೆನ್ಸ್ ಈಸ್ ಎ ಗ್ರೂಪ್ ಆಫ್ ವರ್ಡ್ಸ್. ನಿಮಗೆ ನೆನಪಿದ್ರೆ ವಿದ್ಯಾರ್ಥಿಗಳೇ, ನಾನು ಅದು ವರ್ಡ್ಸ್ ಅಂತ ಹೇಳಿದ್ರೇನು, ಗ್ರೂಪ್ ಆಫ್ ಲೆಟರ್ಸ್ ಅಂತ ಹೇಳಿದ್ದೆ, ಪದಗಳ ಸಮೂಹ ಅಂತ ಹೇಳಿದ್ದೆ. ಲೆಟರ್ಸ್ ಯಾರು ಏನು ಗ್ರೂಪ್ ಆಗುತ್ತೆ? ವರ್ಡ್ಸ್ ಗ್ರೂಪ್ ಆಗುತ್ತೆ. ಅದೇ ವರ್ಡ್ಸ್ ಗ್ರೂಪ್ ಏನಾಯಿತು, ಇನ್ಕಂಪ್ಲೀಟ್ ಆಗಿದ್ರೆ ಫ್ರೇಸ್ ಅಂತ ಹೇಳ್ತೀವಿ. ಅದೇ ನೀವು ಫ್ರೇಸ್ ಕಂಪ್ಲೀಟ್ ಆಗಿದ್ರೆ ಅದಕ್ಕೆ ಏನಂತ ಕರಿತೀವಿ? ವರ್ಡ್ಸಿನ ಗ್ರೂಪ್ ಕಂಪ್ಲೀಟ್ ಆಗಿದ್ರೆ ಅದಕ್ಕೆ ಏನಂತ ಕರಿತೀವಿ? ಸೆಂಟೆನ್ಸ್ ಅಂತ ಹೇಳ್ತೀವಿ. ಎ ಸೆಂಟೆನ್ಸ್ ಇಸ್ ಎ ಗ್ರೂಪ್ ಆಫ್ ವರ್ಡ್ಸ್ ಅರೇಂಜ್ಡ್ ಇನ್ ಎನ್ ಆರ್ಡರ್. ಇದು ಬಹಳ ಇಂಪಾರ್ಟೆಂಟ್. ಅರೇಂಜ್ಡ್ ಇನ್ ಎನ್ ಆರ್ಡರ್. ಯಾವ ಆರ್ಡರ್ ಅದು? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಇನ್ ಆರ್ಡರ್. ಇನ್ನು ನೆಕ್ಸ್ಟ್ ಬರೋಂಥ ವೀಡಿಯೋಸ್ಗಳಲ್ಲಿ ಅದನ್ನ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಳ್ಳಿರಂತೆ. ದಟ್ ಗಿವ್ಸ್ ಕಂಪ್ಲೀಟ್ ಮೀನಿಂಗ್. ಓಕೆ, ಏನು ಕೊಡಬೇಕದು? ಕಂಪ್ಲೀಟ್ ಆಗಿರೋ ಮೀನಿಂಗ್ ಕೊಡೋದಕ್ಕೆ ನಾವೇನಂತ ಕರಿತೀವಿ? ಸೆಂಟೆನ್ಸ್ ಅಂತ ಹೇಳ್ತೀವಿ. ವಾಟ್ ಈಸ್ ಅ ಸೆಂಟೆನ್ಸ್? ಎ ಸೆಂಟೆನ್ಸ್ ಇಸ್ ಎ ಗ್ರೂಪ್ ಆಫ್ ವರ್ಡ್ಸ್ ಅರೇಂಜ್ಡ್ ಇನ್ ಎನ್ ಆರ್ಡರ್ ದಟ್ ಗಿವ್ಸ್ ಕಂಪ್ಲೀಟ್ ಮೀನಿಂಗ್. ಇನ್ಕಂಪ್ಲೀಟ್ ಈ ಮೀನಿಂಗ್ ಇದ್ರೆ ಅದಕ್ಕೆ ಸೆಂಟೆನ್ಸ್ ಅಂತ ಹೇಳಲ್ಲ, ಅದಕ್ಕೆ ಏನಂತ ಹೇಳ್ತೀವಿ? ಫ್ರೇಸ್ ಅಂತ ಕರಿತೀವಿ. ವಾಟ್ ಈಸ್ ಅ ಸೆಂಟೆನ್ಸ್? 3 ಕಂಡೀಷನ್ ಅಪ್ಲೈ ಆಗಬೇಕು. ನೋಡಿ, ಕಲರಿಂಗ್ ಚೇಂಜ್ ಮಾಡಿಟ್ಟಿದ್ದೀನಿ ನಿಮಗೋಸ್ಕರ. ಫಸ್ಟ್ ಕಂಡೀಷನ್ ಏನು? ಸೆಂಟೆನ್ಸ್ ಇಸ್ ಎ ಗ್ರೂಪ್ ಆಫ್ ವರ್ಡ್ಸ್. ಫೈನ್. ಸೆಕೆಂಡ್ ಸೆಂಟೆನ್ಸ್ ಏನು? ಅರೇಂಜ್ಡ್ ಇನ್ ಎನ್ ಆರ್ಡರ್. ಯಾವ ಆರ್ಡರ್ ಅದು? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ನಿಮಗೆ ಕನ್ನಡದಲ್ಲಿ ಕರ್ತೃ, ಕರ್ಮ, ಕ್ರಿಯಾಪದ ಇದೆ ಅಲ್ವಾ? ಅದನ್ನೇ ಇಂಗ್ಲೀಷಲ್ಲಿ ನಾವು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅಂತೀವಿ. ಅದೇ ಡಿಫ್ರೆನ್ಸ್ ಏನು? ಕನ್ನಡದಲ್ಲಿ ಕ್ರಿಯಾಪದ ಲಾಸ್ಟಿಗೆ ಬರುತ್ತೆ, ಇಂಗ್ಲೀಷಲ್ಲಿ ಮಧ್ಯಕ್ಕೆ ಬರುತ್ತೆ. ಓಕೆ, ಆ ಸೆಂಟೆನ್ಸಿನ ಭಾಗ ಬಂದಾಗ ನಿಮಗೆ ಹೇಳ್ತೀನಿ. ನೆಕ್ಸ್ಟ್, ದಟ್ ಗಿವ್ಸ್ ಕಂಪ್ಲೀಟ್ ಮೀನಿಂಗ್. ಏನಾಗಿರ್ಬೇಕಿದು? ಕಂಪ್ಲೀಟ್ ಮೀನಿಂಗ್ ಬಂದರೆ ಮಾತ್ರ ನಾವು ಇದಕ್ಕೆ ವಾಕ್ಯ ಅಂತ ಕರಿತೀವಿ. ಈ 3 ಕಂಡೀಷನ್ ಅಪ್ಲೈ ಆದರೆ ಮಾತ್ರ ನಾವೇನಂತ ಕರಿತೀವಿ? ಅದನ್ನ ಸೆಂಟೆನ್ಸ್ ಅಂತ ಹೇಳ್ತೀವಿ. ಎ ಸೆಂಟೆನ್ಸ್ ಇಸ್ ಎ ಗ್ರೂಪ್ ಆಫ್ ವರ್ಡ್ಸ್ arranged in an order that gives complete meaning is called sentence. I hope dear students ಇಷ್ಟು ಗೊತ್ತಾಯ್ತಲ್ವಾ? ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು, ಡೌಟ್ಸ್ನ ಕ್ಲಾರಿಫೈ ಮಾಡಿಕೊಡುವೆ. ಈಗ ನೆಕ್ಸ್ಟ್ ಅರ್ಥ ಆದರೆ ಲೈಕ್ ಮಾಡಿರಂತೆ. ಓಕೆ, ಎ ಸೆಂಟೆನ್ಸ್ ಇಸ್ ಎ ಗ್ರೂಪ್ ಆಫ್ ವರ್ಡ್ಸ್ ಅರೇಂಜ್ಡ್ ಇನ್ ಎನ್ ಆರ್ಡರ್ ದಟ್ ಗಿವ್ಸ್ ಕಂಪ್ಲೀಟ್ ಮೀನಿಂಗ್. ಈ 3 ಕಂಡೀಷನ್ ಅಪ್ಲೈ ಆದರೆ ಮಾತ್ರ ನಾವು ಸೆಂಟೆನ್ಸ್ ಅಂತ ಹೇಳ್ತೀವಿ. 3 ಕಂಡೀಷನ್ ಯಾವ ಒಂದಾದ್ರೂ ಅಪ್ಲೈ ಆಗಿಲ್ಲ ಅಂದರೆ ಅದಕ್ಕೆ ಸೆಂಟೆನ್ಸ್ ಅಂತ ಹೇಳೋಕ್ಕೆ ಬರಲ್ಲ, ವಾಕ್ಯ ಅಂತ ಹೇಳೋಕ್ಕೆ ಬರಲ್ಲ. ನೆಕ್ಸ್ಟ್ ಬನ್ನಿ ಎಕ್ಸಾಂಪಲ್ಸಿಗೆ ಹೋಗೋಣ, ಉದಾಹರಣೆಗೆ ಹೋಗೋಣ. ಗಾಡ್ ಈಸ್ ಲವ್. ಆಯಿತಾ? ಕೆಲವರು ಲವ್ ಈಸ್ ಗಾಡ್ ಅಂತಾರೆ, ಕೆಲವರು ಗಾಡ್ ಈಸ್ ಲವ್ ಅಂತ ಕರೀತಾರೆ. ಕೆಲವರು ಏನು ಮಾಡ್ತಾರೆ, ಇದು ವಾಕ್ಯ ಅಲ್ಲ ಅಂತ ಆರ್ಗ್ಯೂ ಮಾಡ್ತಾರೆ. ಸರಿ,
ಈಗ ನಮ್ಮ ಲೆವೆಲಿಗೆ ನಾವು ಸರ್ಫೇಷಿಯಲ್ ಲೇಯರಲ್ಲಿ ಇರೋದ್ರಿಂದ ಗಾಡ್ ಈಸ್ ಲವ್ಗೆ ನಾನೊಂದು ಸೆಂಟೆನ್ಸ್ ಸಬ್ಜೆಕ್ಟ್ಸ್ ಗಾಡ್ ಈಸ್ ವರ್ಬ್ ಲವ್ ಏನಾಯಿತು ಆಬ್ಜೆಕ್ಟ್ ಅಂತ ಹಾಕೊಂಡಿದ್ದೀನಿ. ಹಾಗಾಗಿ ಇದಕ್ಕೆ ನಾನು ಸೆಂಟೆನ್ಸ್ ಅಂತ ಕರಿತೀನಿ. ನೆಕ್ಸ್ಟ್ ಐ ಲವ್ ಇಂಡಿಯಾ. ಸೊ ಐ ಲವ್ ಇಂಡಿಯಾ ಅನ್ನೋದೇನಾಯಿತು ಸೆಂಟೆನ್ಸ್ ಆಯಿತು. ಹೇಗೆ ಓಕೆ. ಸೊ ಐ ಸಬ್ಜೆಕ್ಟ್ ಲವ್ ವರ್ಬ್ ಇಂಡಿಯಾ ಆಬ್ಜೆಕ್ಟ್. ಇಂಡಿಯಾ ಲವ್ ಐ ಅಲ್ಲ, ಐ ಲವ್ ಇಂಡಿಯಾ ಇದೇ ಆರ್ಡರಲ್ಲಿ ಬರಬೇಕು. ಫಸ್ಟ್ ಸಬ್ಜೆಕ್ಟ್ ಬರಬೇಕು, ನೆಕ್ಸ್ಟ್ ವರ್ಬ್ ಬರಬೇಕು, ನೆಕ್ಸ್ಟ್ ಆಬ್ಜೆಕ್ಟ್ ಬರಬೇಕು. ಇಂಡಿಯಾ ಲವ್ ಐ ಅಂತ ಹೇಳಲ್ಲ. ಓಕೆ, ಯಾವಾಗಲೂ ಕೂಡ ಐ ಲವ್ ಇಂಡಿಯಾ ಅಂತಲೇ ಹೇಳ್ತೀವಿ. ನೋಡಿ, ಒಂದೊಂದು ಭಾಷೆಯಲ್ಲಿ ಒಂದೊಂದು ನಿರ್ದಿಷ್ಟವಾಗಿರುವಂಥ ಒಂದು ಶೈಲಿ ಇರುತ್ತೆ. ಆ ಶೈಲಿ ಮುಖಾಂತರ ಮಾತಾಡಿದ್ರೇ ಆ ಭಾಷೆಗೆ ಒಂದು ವ್ಯಾಲ್ಯೂ ಇರುತ್ತೆ, ಒಂದು ವೇಟೇಜ್ ಇರುತ್ತೆ. ಸೊ ಅದೇ ರೀತಿ ಇಲ್ಲೂ ಕೂಡ ಇಂಗ್ಲೀಷ್ ಡಿಮ್ಯಾಂಡ್ ಮಾಡ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ ಒಂದು ಆರ್ಡರಲ್ಲಿ ನಾವು ಅದನ್ನ ಹೇಳಬೇಕು. ಯಾವ ಆರ್ಡರ್ ಇದು? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಸ್ಟ್ರಕ್ಚರಲ್ಲೇ ನಾವು ಹೇಳಬೇಕು. ಮತ್ತು ಸಬ್ಜೆಕ್ಟ್ ಇಂಡಿಯಾನು ಹಾಕೋಬೋದಲ್ಲ ಮಿಸ್ ಅಂತ ನೀವು ಹೇಳ್ಬೋದು. ಆದರೆ ಇಂಡಿಯಾ ಸಬ್ಜೆಕ್ಟ್ ಹಾಕಿದ್ರೆ ಐಗೆ ಏನು ಮಾಡ್ತೀರಾ? ಮೀ ಮಾಡ್ತೀರಾ? ಹಂಗೆ ಇಂಗ್ಲೀಷಲ್ಲಿ ಹೇಳಲ್ಲ. ಇಂಡಿಯಾ ಲವ್ ಮೀ ಅಂತ ಅಲ್ಲ, ಆಯಿತಾ? ಐ ಲವ್ ಇಂಡಿಯಾ ಅಂತ ಹೇಳ್ತೀವಿ. ಅದು ನೀವು ಹೇಳ್ತಿರೋ ಭಾಷೆಗೂ ನೀವು ಹೇಳ್ತಿರೋ ಕಾಂಟೆಕ್ಸ್ಟಿಗೂ ಅದು ಸರಿ ಹೊಂದತ್ತೆ. ನೆಕ್ಸ್ಟಿಗೆ ಬನ್ನಿ. ಶಿ ಈಸ್ ಲೈಕ್ ಎ ಬ್ಯೂಟಿಫುಲ್ ಫ್ಲವರ್. ನಾವು ಶಿ ಈಸ್ ಅ ಸಬ್ಜೆಕ್ಟ್, ಈಸ್ ಏನಾಯಿತು ವರ್ಬ್ ಆಯಿತು, ಲೈಕ್ ಕೂಡ ಏನಾಯಿತು ಮೇನ್ ವರ್ಬ್ ಆಯಿತು, ಈಸ್ ಆಕ್ಸಿಲರಿ ಲೈಕ್ ಮೇನ್ ವರ್ಬ್. ಎ ಬ್ಯೂಟಿಫುಲ್ ಫ್ಲವರ್, ಈಗ ಫ್ಲವರ್ ಏನಾಯಿತು ಆಬ್ಜೆಕ್ಟ್ ಆಯಿತು. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಮನೋಜ್ ರನ್ಸ್ ಫಾಸ್ಟ್ ಇನ್ ದ ಫೀಲ್ಡ್. ಆಯಿತಾ? ಮನೋಜ್ ಸಬ್ಜೆಕ್ಟ್, ರನ್ಸ್ ಮೇನ್ ವರ್ಬ್, ಫಾಸ್ಟ್ ಅಡ್ವರ್ಬ್, ಇನ್ ದ ಫೀಲ್ಡ್ ಏನಾಯಿತು ಆಬ್ಜೆಕ್ಟ್. ಫೀಲ್ಡ್ ಏನಾಯಿತು ಆಬ್ಜೆಕ್ಟ್ ಆಯಿತು. ಸೊ ನೇಚರ್ ಟೀಚರ್ಸ್ ಮೆನಿ ಥಿಂಗ್ಸ್. ನೇಚರ್ ಸಬ್ಜೆಕ್ಟ್, ಟೀಚರ್ಸ್ ಮೇನ್ ವರ್ಬ್, ಮೆನಿ ಥಿಂಗ್ಸ್ ಆಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಸ್ಟ್ರಕ್ಚರಲ್ ಇದ್ದರೆ ನಾವು ಇದನ್ನ ಏನಂತ ಕರಿತೀವಿ? ಸೆಂಟೆನ್ಸ್ ಅಥವಾ ವಾಕ್ಯ ಅಂತ ಕರಿತೀವಿ. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟಿನ ಸ್ಟ್ರಕ್ಚರಲ್ಲಿ ಇರಬೇಕು. ಕರ್ತೃ, ಕರ್ಮ, ಕ್ರಿಯಾ. ಇಂಗ್ಲೀಷಲ್ಲಿ ಉಲ್ಟಾ ಆಗುತ್ತೆ, ಕನ್ನಡದಲ್ಲಿ ಏನಾಗುತ್ತೆ? ಕರ್ತೃ ಕ್ರಿಯಾ, ಕರ್ತೃ ಕರ್ಮ, ಕರ್ತೃ ಕ್ರಿಯಾ ಕರ್ಮ ಆಗತ್ತೆ, ಆಯಿತಾ? ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಆಗುತ್ತೆ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಏನಾಗುತ್ತೆ? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಸ್ಟ್ರಕ್ಚರ್ ನಾವು ಇದನ್ನ ನೋಡ್ತೀವಿ. ಸೊ ಐ ಹೋಪ್ ಡಿಯರ್ ಸ್ಟೂಡೆಂಟ್ಸ್ ಇದಿಷ್ಟು ಕೂಡ ನಿಮಗೆ ಅರ್ಥ ಆಗಿದೆ ಅಂತ. ಇನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ಕೈಂಡ್ಸ್ ಆಫ್ ಸೆಂಟೆನ್ಸಸ್ನ ನಾವು ನೋಡೋಣ. ಈಗ ಸೆಂಟೆನ್ಸ್ ಅಂತ ಹೇಳಿದ್ರೆ ಅರ್ಥ ಆಯ್ತಲ್ವಾ? ಸೆಂಟೆನ್ಸಲ್ಲಿ 3 ಕಂಡೀಷನ್ ಇರುತ್ತೆ. ಸೆಂಟೆನ್ಸ್ ಇಸ್ ಎ ಗ್ರೂಪ್ ಆಫ್ ವರ್ಡ್ಸ್. ನೋಡಿ, ಗಾಡ್ ಇದು ಒಂದು ಗ್ರೂಪ್ ಆಫ್ ವರ್ಡ್, ಈಸ್ ಒಂದು ಗ್ರೂಪ್ ಆಫ್ ವರ್ಡ್, ಲವ್ ಒಂದು ಗ್ರೂಪ್ ಆಫ್ ವರ್ಡ್. ಗಾಡ್ ಈಸ್ ಲವ್ ಅನ್ನೋದು ಏನಾಯಿತು ಸೆಂಟೆನ್ಸ್ ಆಯಿತು. ಈಗ ಮೇಲ್ ಫ್ರೇಸಿಗೆ ನೋಡಿ ಒಂದು ಎಕ್ಸಾಂಪಲ್, ಮ್ಯಾನ್ ಗಾಡ್ ಕ್ರಿಯೇಟೆಡ್ ಅಂತ ಇದೆ. ಇದು ಕೂಡ ಆಗ್ತಾಯಿತ್ತು ಸೆಂಟೆನ್ಸ್. ಆದರೆ ಇಲ್ಲೇನಾಗಿದೆ? ಹೆಂಗೆ ಬೇಕು ಹಂಗೆ ಯೂಸ್ ಮಾಡಿದ್ದಾರೆ, ಆಯಿತಾ? ಸಬ್ಜೆಕ್ಟ್ ಎಲ್ಲೋ ಇದೆ, ವರ್ಬ್ ಎಲ್ಲೋ ಇದೆ, ಆಬ್ಜೆಕ್ಟ್ ಎಲ್ಲೋ ಇದೆ. ಹಾಗಾಗಿ ಇದು ಸೆಂಟೆನ್ಸ್ ಆಗೋದಿಲ್ಲ. ಸಪೋಸ್ ಗಾಡ್ ಓಕೆ ಕ್ರಿಯೇಟೆಡ್ ಮ್ಯಾನ್ ಅಂತ ಇರ್ತಿದ್ರೆ ಆವಾಗ ಅದೊಂದು ಸೆಂಟೆನ್ಸ್ ಆಗ್ತಾಯಿತ್ತು. ಗಾಡ್ ಫಸ್ಟ್ ವರ್ಡು, ಕ್ರಿಯೇಟೆಡ್ ನೆಕ್ಸ್ಟ್ ವರ್ಡ್, ಯಾಕಂದರೆ ವರ್ಬ್ ಇದು. ಮ್ಯಾನ್ ಅನ್ನೋದು ಆಬ್ಜೆಕ್ಟ್ ಆಗ್ತಾಯಿದ್ರೆ ಅವಾಗ ಏನಾಗ್ತಾಯಿತ್ತು? ಇದು ಸೆಂಟೆನ್ಸ್ ಆಗ್ತಾಯಿತ್ತು. ಮ್ಯಾನ್ ಕ್ರಿಯೇಟೆಡ್ ಗಾಡ್ ಅಲ್ಲ, ಗಾಡ್ ಕ್ರಿಯೇಟೆಡ್ ಮ್ಯಾನ್ ಅಂತ ಬಿಟ್ಟಲ್ಲಿ ಹೇಳ್ತೀವಿ. ಓಕೆ, ಗ್ರಾಮರಲ್ಲಿ ಲಾಜಿಕ್ಕು ಕೂಡ ಯೂಸ್ ಮಾಡಬೇಕು. ನೋಡಿ, ಮ್ಯಾನ್ ಗಾಡಿಗೆ ಕ್ರಿಯೇಟ್ ಮಾಡಿಲ್ಲ, ಗಾಡ್ ಮ್ಯಾನಿಗೆ ಕ್ರಿಯೇಟ್ ಮಾಡಿದ್ದಾನೆ. ಹಾಗಾಗಿ ಸಬ್ಜೆಕ್ಟಲ್ಲಿ ಏನು ಹಾಕ್ಕೋಬೇಕು ಅದು ಕೂಡ ನಿಮಗೆ ಪರಿಜ್ಞಾನ ಇರಬೇಕು. ಓಕೆ, ಇದು ನೀವೇ ಹೇಳ್ಬೋದು. ನೋಡಿ, ಗಾಡ್ ಲವ್ ಈಸ್ ಸಬ್ಜೆಕ್ಟ್ ತಗೊಳ್ಳಿ, ಗಾಡ್ ಸಬ್ಜೆಕ್ಟ್ ಆಗುತ್ತೆ. ಅವಾಗ ಜಿ ಏನಾಗಬೇಕು? ಕ್ಯಾಪಿಟಲ್ ಆಗುತ್ತೆ. ಗಾಡ್ ಯಾವಾಗಲೂ ಕೂಡ ಏನಾಗುತ್ತೆ? ಜಿ ಕ್ಯಾಪಿಟಲ್ ಇರುತ್ತೆ, ಆಯಿತಾ? ಗಾಡ್ ಈಸ್ ಲವ್. ಗಾಡ್ ಏನಾಯ್ತು ಫಸ್ಟಿಗೆ ಬರುತ್ತೆ, ಈಸ್ ಅನ್ನೋದು ಈ ಕಡೆ ಬರುತ್ತೆ, ಲವ್ ಅನ್ನೋದು ಆ ಕಡೆ ಹೋಗುತ್ತೆ. ಸೊ ಗಾಡ್ ಈಸ್ ಲವ್ ಅಂತ ಹೇಳಿದ್ರೆ ಅವಾಗ ಅದು ಸೆಂಟೆನ್ಸ್ ಆಯ್ತಾ ಇದೆ. ಇದು ಈಗ ಏನಾಗಿದೆ? ಸೆಂಟೆನ್ಸ್ ಆಗಲ್ಲ, ಇದು ಏನಾಗುತ್ತೆ? ಫ್ರೇಸ್ ಆಗುತ್ತೆ. ಸೊ ಫ್ರೇಸಲ್ಲಿ ಇನ್ಕಂಪ್ಲೀಟ್ ಮೀನಿಂಗ್ ಇದ್ದರೆ ಅಥವಾ ಗ್ರೂಪ್ ಆಫ್ ವರ್ಡ್ಸ್ ಇದ್ದರೆ ಅದಕ್ಕೆ ಏನಂತ ಕರಿತೀವಿ? ಫ್ರೇಸ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಎಲಿಫೆಂಟ್ ಮ್ಯಾನ್ ಫ್ರೆಂಡ್ಶಿಪ್ ವಿತ್ ಮೇಡ್, ಆಯಿತಾ? ಸೊ ಇಲ್ಲಿ ನೋಡಿ, ಪಾಸ್ ಮಾಡಿ ಬೇಕಾದರೆ ವಿಡಿಯೋನ ನೀವು ಅನಲೈಸ್ ಮಾಡಿ ಆನ್ಸರ್ನ ಹೇಳ್ಬೋದು. ನೋಡಿ, ಎಲಿಫೆಂಟ್ ಮೇಡ್ ವರ್ಬ್, ಎಲಿಫೆಂಟ್ ಸಬ್ಜೆಕ್ಟ್, ಮೇಡ್ ವರ್ಬ್, ಓಕೆ, ಫ್ರೆಂಡ್ಶಿಪ್ ವಿತ್ ಮ್ಯಾನ್, ಅಥವಾ ಮ್ಯಾನ್ ಮೇಡ್ ಫ್ರೆಂಡ್ಶಿಪ್ ವಿತ್ ಎಲಿಫೆಂಟ್. ಸೊ ಇದು ಕೂಡ ಆಗತ್ತೆ. ಆದರೆ ಮೇಲಿನ ಎಕ್ಸಾಂಪಲ್ ಇಲ್ಲಿ ಗಾಡ್ ಯೂನಿವರ್ಸಲ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಅದು ಆಗೋದಿಲ್ಲ. ಇದು ಫ್ರೆಂಡ್ಶಿಪ್ ಯಾರು ಬೇಕಾದರೂ ಯಾರ ಜೊತೆ ಮಾಡ್ಬೋದು ಅಲ್ವಾ? ಸೊ ನಿಮಗೆ ಇದು ಫಸ್ಟ್ ಇಯರ್ PUCಯಲ್ಲಿ ಇದು ಒಂದು ಲೆಸನ್ ಇದೆ. ಸೊ ಆ ಲೆಸನಿಂದ ತೆಗ್ದಿರೋಂಥ ಒಂದು ಕಾನ್ಸೆಪ್ಟ್ ಇದು.
ಫಸ್ಟ್ ಇಯರ್ PUC ಅವ್ರು ಮಾತ್ರ ನೋಡಬೇಕಂತ ಏನಿಲ್ಲ, ಎಲ್ಲರೂ ಜನರಲಿ ಯಾರ್ಯಾರು ಕಲಿತಾ ಇದ್ದೀರಾ ಇಂಗ್ಲೀಷ್ನ ಬೇಸಿಕ್ ಕಾನ್ಸೆಪ್ಟ್ಸ್ನ ನೀವು ನೋಡಿಕೊಂಡ್ರೆ ಇನ್ನಷ್ಟು ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ, ಕಮ್ ಇನ್ ಅಂತ ಇದೆ. ಸೊ ಇದು ನ್ಯಾಚುರಲಿ ಇದು ಫ್ರೇಸ್, ಇದು ಗ್ರೂಪ್ ಆಫ್ ವರ್ಡ್ಸ್, ಗೋ ಔಟ್ ಗ್ರೂಪ್ ಆಫ್ ವರ್ಡ್ಸ್. ಸಪೋಸ್ ಇದು ಒಂದು ತೆಗೆದುಬಿಟ್ರೆ ಅವಾಗ ಏನಾಗುತ್ತೆ, ವರ್ಡ್ ಆಗುತ್ತೆ. ಯಾಕೆ, ಮಿನಿಮಮ್ 2 ಪದ ಇರಬೇಕು ಫ್ರೇಸ್ ಆಗಕ್ಕೆ. ಏನಿರಬೇಕು, ಮಿನಿಮಮ್ 2 ಪದ ಇರಬೇಕು. ಮ್ಯಾಕ್ಸಿಮಮ್ ಎಷ್ಟು ಬೇಕಾದರೂ ಇರ್ಬೋದು. ಅದು ಆರ್ಡರಲ್ಲಿ ಅರೇಂಜ್ ಆಗಲಿ, ಆರ್ಡರಲ್ಲಿ ಅರೇಂಜ್ ಆಗದೆ ಇದ್ರಿ, ಆಯಿತಾ. ಅದಕ್ಕೇನಂತ ಕರಿತೀವಿ ನಾವು, ಫ್ರೇಸ್ ಅಂತ ಹೇಳ್ತೀವಿ. ಸೊ ಸೆಂಟೆನ್ಸಿಗೂ ಫ್ರೇಸಿಗೂ ಡಿಫ್ರೆನ್ಸ್ ಗೊತ್ತಿದೆ. ಸಪೋಸ್ ಗಾಡ್ ಈಸ್ ಅಂತ ಅಲ್ಲಿಗೆ ನಿಲ್ಲಿಸ್ದೆ, ಅವಾಗ ಏನಾಗುತ್ತೆ, ಅದು ಫ್ರೇಸ್ ಆಗುತ್ತೆ. ಗಾಡ್ ಈಸ್ ಲವ್ ಅಂತ ಹಾಕಿದ್ರೆ ಏನಾಯ್ತು, ಅದು ಸೆಂಟೆನ್ಸ್ ಆಯಿತು. ಸೊ ಐ ಹೋಪ್ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂತ. ಇವತ್ತಿನ ಕ್ಲಾಸಲ್ಲಿ ನಾವು ಲೆಟರ್ಸ್, ವರ್ಡ್ಸ್ ಮತ್ತು ಫ್ರೇಸ್ ಮತ್ತು ಸೆಂಟೆನ್ಸ್ನ ನೋಡಿದ್ದೀವಿ. ಇನ್ನು ಮುಂಬರೋ ವೀಡಿಯೋಸ್ಗಳಲ್ಲಿ ಬೇರೆ ಕಾನ್ಸೆಪ್ಟ್ಸ್, ಕೈಂಡ್ಸ್ ಆಫ್ ಸೆಂಟೆನ್ಸ್ ಮತ್ತು ಬೇರೆದೆಲ್ಲ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಮತ್ತೆ ಭೇಟಿಯಾಗೋಣ. ಹ್ಯಾವ್ ಎ ನೈಸ್ ಟೈಮ್. ಟೇಕ್ ಕೇರ್. ಬಾಯ್.